ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ ಇಂದು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು.
सद्गमय तमसो मा ज्योतिर्गमय मृत्योर्मा अमृतंगमय ॐ शान्ति शान्ति शान्तिः ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ. ಎಲ್ಲ ಗಣ್ಯರು ಸಹ ನಾಡಪ್ರಭು ಕೆಂಪೇಗೌಡರವರಿಗೆ ತೇಜಸ್ವಿನಿ ಎಂ, ಪ್ರತ್ಯೂಷ ಕೆಪಿ, ಪಲ್ಲವ್ BS, ವಿವೇಕ್ ರೆಡ್ಡಿ ಇಷ್ಟು ವಿದ್ಯಾರ್ಥಿಗಳು ದಯವಿಟ್ಟು ರೆಡಿ ಇರಿ. ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ವ್ಯಾಸಂಗವು ಸುಖಕರವಾಗಿರಲಿ ಎಂಬುದಾಗಿ ತಮ್ಮೆಲ್ಲರನ್ನು ಆಶಿಸುತ್ತಿದ್ದೇವೆ. ದೇವರು ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಮತ್ತು ಗೌರವ ಸಮರ್ಪಣೆ ಮಾಡಿರ್ತಕ್ಕಂಥ MN ಮುನ್ಸಮರೆಡ್ಡಿ ಅಭಿನಂದನೆಗಳು. ಸರದಿ P. ದೇವರಾಜ್ ಸರ್ ಅವರು ಮುಂದಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವಾದ ನೀಡಿರ್ತಕ್ಕಂತಹ ದಾನಿಗಳಿಗೂ ಮತ್ತು ವೇದಿಕೆ ಮೇಲೆ ಆಸೀನರಿದ್ದು ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯ PUC ಮತ್ತು SSLC ವಿದ್ಯಾರ್ಥಿಗಳಿಗೆ ನಾನು ತಮ್ಮೆಲ್ಲರಿಗೂ ಹೇಳುವಂಥದ್ದು ಇಷ್ಟೇ, ಭಾಳಷ್ಟು ಇವತ್ತು ಚಟುವಟಿಕೆಗಳಾಗ್ತಾ ಇದ್ದಾವೆ. ಕೆಲವು ಇನ್ನೂ ಕಣ್ಣು ಮುಂದೆ ಕಾಣಲಿಲ್ಲ ಅಂತಕ್ಕಂಥದ್ದು ಇದೆ. ಕಣ್ಣು ಕಾಣುವಂಥದ್ದಕ್ಕೆ ನಿಮಗೆ ಗೊತ್ತಿದೆ, ಸರ್ಕಾರ ಬಂದು ನಂತರ ಏನೇನಾಯಿತು, ಚುನಾವಣೆ ಪ್ರಕ್ರಿಯೆನೇ ಮೂರು ತಿಂಗಳು ಕಳೆದೋಯ್ತು. ಈಗೆಲ್ಲ ಟೆಂಡರ್ ಪ್ರಕ್ರಿಯೆಗಳಾಗ್ತಾ ಇದ್ದಾವೆ. ಭಾಳಷ್ಟು ಕೆಲಸಗಳು ಇನ್ನು 2 ತಿಂಗಳಲ್ಲಿ ಎಲ್ಲ ಕೆಲಸಗಳು ಶುರುವಾಗ್ತಕ್ಕಂಥದ್ದಕ್ಕೆ ನಾವೆಲ್ಲ ಕಾತರದಿಂದ ನಾನು ಭಾಳಷ್ಟು ಒತ್ತಡ ಆಗ್ತಾ ಇದ್ದೇನೆ. ಈಗಾಗಲೇ ನಾವು ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡಿದ್ದೀವಿ, ಡ್ರಾಫ್ಟು ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡ್ತೀವಿ. ಚಿಂತಾಮಣಿ ಪಾಲಿಟೆಕ್ನಿಕಲ್ಲಿ ಈ ವರ್ಷದಿಂದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಘಟಕ ಕಾಲೇಜ್ ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಇಂಜಿನಿಯರಿಂಗ್ ಕಾಲೇಜ್, ಕಂಪ್ಯೂಟರ್ ಸೈನ್ಸು 60 ಜನಕ್ಕೆ, ಕಂಪ್ಯೂಟರ್ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ 60 ಜನ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸು 60 ಜನ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ EEE ಅದು 60 ಜನ, ಒಟ್ಟು 240 ಜನಕ್ಕೆ ಪ್ರವೇಶವನ್ನು CET ಮುಖಾಂತರ ಮಕ್ಕಳಿಗೆ ಅವಕಾಶವನ್ನು ಚಿಂತಾಮಣಿಯಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದಕ್ಕೆ ಈಗ ಎಲ್ಲ ತಯಾರಿದೆ. ನಾವು ಈಗಾಗಲೇ 1 ಕೋಟಿ ರೂಪಾಯಿದು ಅಲ್ಲಿ ಏನು ಇವತ್ತು ಪಾಲಿಟೆಕ್ನಿಕಲ್ಲಿ ಕೆಲವು ಬದಲಾವಣೆಗಳು ಮಾಡಬೇಕು ತಾತ್ಕಾಲಿಕವಾಗಿ, ಅದನ್ನು ನಮ್ಮ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಬಹುಶಃ 1.5 ತಿಂಗಳಲ್ಲಿ ಅದೆಲ್ಲ ಕೆಲಸ ಪ್ರಾರಂಭ ಆಗಿ ಅದಕ್ಕೆ ಏನೇನು ಬೇಕು ಅವಕಾಶಗಳು ಮಾಡ್ತೇವೆ. ಪಾಲಿಟೆಕ್ನಿಕಲ್ ಈಗಾಗಲೇ 75 ವರ್ಷ ಪೂರೈಸಿದೆ. ಸುಮಾರು 67-69 ಕೋಟಿಗೆ ಒಂದು ದೊಡ್ಡ ಕಟ್ಟಡದ ಇರ್ತಕ್ಕಂಥ ಹಳೆ ಕಟ್ಟಡವನ್ನು ತೆಗೆದು ಮಾಡುವಂಥದ್ದಕ್ಕೆ ಮಾಡಿದ್ದೀವಿ. ನಿಮಗೆ ಗೊತ್ತಿದೆ, ಎಲ್ಲ ಪರಿಸ್ಥಿತಿಗಳಲ್ಲೂ ಕಳೆದ ವರ್ಷದಲ್ಲಿ 15 ಕೋಟಿಯನ್ನು ಚಿಂತಾಮಣಿಗೆ ಕೊಟ್ಟಿದ್ದೀವಿ. ಆ ಒಂದು ಸೈಡ್ ಬ್ಲಾಕ್ ತಗೊಳ್ತೀವಿ, ಅದು ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಕಾಲೇಜುಗಳಿಗೆ ಹಣ ಕೊಟ್ಟಿದ್ದೀವಿ. ಈಗ ಈ ವರ್ಷದಿಂದ PUC ಏನು ನಮ್ಮ ಕಾಲೇಜುಗಳಿದ್ದಾವೆ ಅದಕ್ಕೆ ಯಾವ ರೀತಿ ಮೂಲಭೂತ ಸೌಲಭ್ಯ ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ರ ಕಡೆ ಗಮನ ಇದೆ. ಅದರಿಂದ ಇವತ್ತು ಹಲವಾರು ಕೆಲಸಗಳು, ಇವತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನು ಕಲ್ಪಿಸ್ಬೇಕು ಅದೊಂದು ವಿನ್ಯಾಸ ಮಾಡಿ ರೆಡಿ ಇಟ್ಟಿದ್ದೀವಿ. ರಾಮಕುಂಟೆಯಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡು, ಟ್ರಕ್ ಟರ್ಮಿನಲ್ ಅನ್ನೋದಕ್ಕಿಂತ ರಿಪೇರ್ ಅಲ್ಲಿ ಬೇರೆ ಒಂದು ಹೊಸದಾಗಿ ಬೇರೆ ಒಂದು ವಿನ್ಯಾಸ ಮಾಡಿದ್ದೀವಿ. ಅದಕ್ಕೆ ಹಣ ಹೊಂದಿಸ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ. ಇನ್ನೂ ಮಂಜೂರಾಗಿಲ್ಲ, ಹೇಳ್ತೀನಿ. ಆಸ್ಪತ್ರೆ ವಿಚಾರದಲ್ಲಿ ಸುಮಾರು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಮಂಜೂರು ಮಾಡಿಸಿದ್ದೀನಿ. ನಾನೀಗ ಮುದ್ದಿದ್ದಲ್ಲಿ ಹೇಳ್ತೀನಿ. ಅದು ಕೂಡ ಸುಮಾರು 23 ಕೋಟಿಯಲ್ಲಿ 50 ಹಾಸಿಗೆಗಳ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದಕ್ಕೆ ಮಾಡಿದ್ದೀವಿ. ಮಂಜೂರಾತಿ ಸಿಕ್ಕಿದೆ, ನಾವು ವಿನ್ಯಾಸನೂ ರೆಡಿ ಇದೆ. ಜಾಗ ಅಂತಿಮ ಮಾಡಿಬಿಟ್ಟು ಟೆಂಡರ್ ಪ್ರಕ್ರಿಯೆ ಆಗಿ ಪ್ರಾರಂಭ ಮಾಡಬೇಕು. ಅದರಿಂದ ಈ ರೀತಿ
ಏನೇನು ಆಗಬೇಕು ಅಂತಕ್ಕಂಥದ್ದು. ಕಾಲೋನಿಗಳಲ್ಲಿ ಮೂಲಭೂತ ಸೌಲಭ್ಯ ಅದನ್ನು ಒಂದು ಬೇರೆ ರೀತಿಯಲ್ಲಿ ಬದಲಾಯಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ 7-8 ಕಾಲೋನಿಗೆ ನಾವು ಸರ್ವೆ ಮಾಡಿಸಿದ್ದೀವಿ. ಟೈಡ್ ಅಂತಕ್ಕಂಥ ಸಂಸ್ಥೆಯ ಮುಖಾಂತರ ಸರ್ವೆ ಮಾಡಿಸಿದ್ದೀವಿ. ಈಗ ಪ್ರಾಥಮಿಕ ಹಂತದಲ್ಲಿ ಟ್ರಯಲ್ ಅಂಥೇಳಿ ಶ್ರೀರಾಮನಗರಕ್ಕೆ ಹೆಚ್ಚಿನ ಒಂದು ಮಾಹಿತಿಯನ್ನು ಸಂಗ್ರಹಣೆಗೆ ಆ ಸಂಸ್ಥೆಯವರು ಇವತ್ತು ಎಲ್ಲ ಮಾಹಿತಿ ಸಂಗ್ರಹಣೆ ಕೆಲಸ ಮಾಡ್ತಾಯಿದ್ದಾರೆ. ಇವೆಲ್ಲ ಒಂದು ದೂರದೃಷ್ಟಿ ಉಳ್ಳತಕ್ಕಂಥ ಆಲೋಚನೆ ಇಟ್ಕೊಂಡು ಮಾಡ್ತಾಯಿದ್ದೀವಿ. ನಗರದಲ್ಲಿರ್ತಕ್ಕಂಥ ರಸ್ತೆಗಳು ನಗರೋತ್ಥಾನದಲ್ಲಿ ಭಾಳ ಅವೈಜ್ಞಾನಿಕವಾಗಿ ಕಾರ್ಯಕ್ರಮಗಳನ್ನು ಆಗ್ತಕ್ಕಂಥ ಕೆಲಸ ಆಗಿತ್ತು. ಅದಕ್ಕೆ ನಾವು ಬದಲಾವಣೆ ಮಾಡಿದ್ದೀವಿ. ಸದ್ಯದಲ್ಲೇ ಅದಕ್ಕೆ ಬದಲಾವಣೆ ಆದಂಥ ಒಂದು ಇದಕ್ಕೆ ನಾವು ಟೆಂಡರ್ ಕರೆಯತಕ್ಕಂಥದ್ದಕ್ಕೆ ಸದ್ಯದಲ್ಲೇ ಕರಿತೀವಿ. ಏನೇನು ಮುಖ್ಯ ರಸ್ತೆಗಳು ಹಾಳಾಗಿದ್ದಾವೆ ಅವಕ್ಕೆಲ್ಲದಕ್ಕೂ ಮೋಕ್ಷ ಕೊಡ್ತಕ್ಕಂಥದ್ದು. ಏನು ಹಿಂದೆ ನಾನು 13-15 ವರ್ಷದಿಂದ ಮಾಡಿಸಿದ್ದೆ ಆ ರಸ್ತೆಗಳನ್ನು ಮತ್ತೆ ಮಾಡೋಣ, ಬಡಾವಣೆಗಳಿರ್ತಕ್ಕಂಥ ರಸ್ತೆಗಳನ್ನು ಮುಂದಿನ ಒಂದು ಹಂತದಲ್ಲಿ ಅದನ್ನು ತೆಗೆದುಕೊಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೇವೆ. ಕ್ರಿಮೆಟೋರಿಯಂ ಇವತ್ತು ನಮಗೆ ಗೊತ್ತಿದೆ, ಎಲ್ಲ ಕಡೆ ಸ್ಮಶಾನಗಳಲ್ಲಿ ಜಾಗ ಇಲ್ದಿರ ಆಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ. ಇವತ್ತು ಎಲೆಕ್ಟ್ರಿಕ್ ಕ್ರಿಮೆಟೋರಿಯಮಲ್ಲಿ ಎಲ್ಲ ಜಾತಿ ಧರ್ಮದವರು ಹೋಗಿ ಅಲ್ಲಿ ಸುಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇವತ್ತು ಅದಕ್ಕೆ ನಾವೇ 5 ಕೋಟಿಗೆ ಯೋಜನೆಯನ್ನು ತಯಾರು ಮಾಡಿಸಿದ್ವಿ. ನಾನು ಅದಕ್ಕೆ ಸರ್ಕಾರದಲ್ಲಿ ಅನುದಾನ ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಒಂದು ಪ್ರಯತ್ನದ ಭಾಗ ರಾಜ್ಯದಲ್ಲಿ ಇವತ್ತು 32 ನಗರಗಳಿಗೆ 4 ಕೋಟಿ ರೂಪಾಯಿಲಿ ಕ್ರಿಮೆಟೋರಿಯಂ ಮಾಡೋದಕ್ಕೆ ಸಂಪುಟದಲ್ಲಿ ಮತ್ತು ಸರ್ಕಾರ ಅನುಮೋದನೆ ಕೊಟ್ಟಿದೆ. ಆದರೆ ನಾವು 5 ಕೋಟಿಗೆ ಮಾಡಿಸ್ತಾ ಇದ್ದೀವಿ. ನಾವೇನು ವಿನ್ಯಾಸ ಮಾಡಿಸಿದ್ವಿ ಶಾಸ್ತ್ರೋಕ್ತವಾಗಿ, ಯಾಕಂದರೆ ಎಲ್ಲ ಜಾತಿ ಧರ್ಮದವರು ಅಲ್ಲಿ ಉಪಯೋಗಿಸ್ಬೇಕಾದ್ರಿಂದ ಅದನ್ನು ಶಾಸ್ತ್ರೋಕ್ತವಾಗಿ ನಾಳೆ ಯಾವುದೋ ಒಂದು ಧರ್ಮದವರಿಲ್ಲ ನಮಗೆ ಸರಿಯಿಲ್ಲ ಅಂತಕ್ಕಂಥದ್ದು ಆಗಬಾರ್ದು. ಯಾರು ಹೆಚ್ಚು ಇದ್ರ ಬಗ್ಗೆ ಶಾಸ್ತ್ರಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ಅಂಥ ಸಮುದಾಯದವ್ರ ಹತ್ರನೇ ತೋರಿಸಿ ಮಾಡಿ ಈಗ ಅದನ್ನೇ ಈಗ ರಾಜ್ಯದಲ್ಲಿ ಕಾಪಿ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಾವೇನು ತಯಾರು ಮಾಡಿದ್ವಿ ಅದನ್ನೇ ರಾಜ್ಯದಲ್ಲಿ ಬೇರೆ ಕಡೆ ಕಾಪಿ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇನ್ನು ಒಳಚರಂಡಿ ವ್ಯವಸ್ಥೆಗೆ ಸುಮಾರು 40 ಕೋಟಿ ರೂಪಾಯಿ, ಅದರಲ್ಲಿ 40 ಕೋಟಿ ಮತ್ತು ಇನ್ನೊಂದು ಕೋಟಿ, ಇನ್ನು 10 ಕೋಟಿ STP ಇದು. ಇದರಲ್ಲಿ ಚೊಕ್ರಟಹಳ್ಳಿ ಕೆರೆ ಹತ್ರ 2 ಎಕರೆ ಅಲ್ಲಿ ಒಂದು 600 MLD STP ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಅಲ್ಲಿ ಗೋಪ್ಸದ್ರದ ನಮ್ಮ ಟಿಪ್ಪು ನಗರಕ್ಕಿಂತ ಕೆಳಗೆ ಇರ್ತಕ್ಕಂಥ STPನ ಅದನ್ನು 400 MLD ಕೆಪಾಸಿಟಿಗೆ ಅದನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಇವೆಲ್ಲದರ ಜೊತೆಗೆ ಏನು ಇವತ್ತು ಒಳಚರಂಡಿ ವ್ಯವಸ್ಥೆ ಎಲ್ಲೆಲ್ಲಿ ಹಾಳಾಗಿದೆ, ಜೊತೆಗೆ ಎಲ್ಲೆಲ್ಲಿ ಆಗಿಲ್ಲ, ಮತ್ತು ಹೊಸ ಅಂದರೆ ಏನೇನು ಬಡಾವಣೆಗಳು ನಗರದ ವ್ಯಾಪ್ತಿಗೆ ಬಂದಿದೆ 15-20 ವರ್ಷಗಳಲ್ಲಿ ಮನೆ ನಿರ್ಮಾಣ ಆಗಿರಲಿ ಆಗದೇ ಇರಲಿ, ಅದು ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಅಷ್ಟೆಷ್ಟು ಎಲ್ಲ ಇದರಲ್ಲಿ ಸೇರಿಸ್ಬಿಡ್ತೀವಿ. ಕಾರಣ ಇಷ್ಟೇ ಅಂದರೆ, ಕಾರಣ ಯಾಕಂದರೆ ಒಂದು ಲೆವೆಲ್ಸು ಸಿಗಲಿ. ನಾಳೆ ಮನೆ ಕಟ್ತಕ್ಕಂಥವ್ರು ಅವ್ರ ಇಷ್ಟಾನುಸಾರ 5 ಅಡಿ 4 ಅಡಿ ಎತ್ತರ, ಒಬ್ರು ತಗ್ಗು, ನಾಳೆ ರಸ್ತೆ ಮಾಡೋಂಥ ಸಂದರ್ಭದಲ್ಲಿ ಗೊಂದಲಗಳಾಗ್ತವೆ. ನಾಳೆ ಒಂದು ಮನೆ ತಗ್ಗಿರ್ತದೆ, ಒಂದು ಮನೆ ಎತ್ತರ ಇರ್ತದೆ. ಇವೆಲ್ಲ ಆಗಬಾರ್ದು ಅಂಥೇಳಿ ಇವತ್ತು ಅದನ್ನು ಕವರ್ ಮಾಡೋವಂಥದ್ದಕ್ಕೆ ಮಾಡ್ತಾಯಿದ್ದೀವಿ. ಸದ್ಯದಲ್ಲೇ ಬೋರ್ವೆಲ್ ಕೊರೆಯುವಂಥದ್ದನ್ನು ಇವತ್ತು ಜಾಗಗಳನ್ನು ಗುರುತಿಸಿ ಬೋರ್ವೆಲ್ ಕೊರೆಸುವಂಥದ್ದಕ್ಕೂ ನಾವು ಮಾಡ್ತಾಯಿದ್ದೀವಿ. ಇವತ್ತಿಗಾಗಲೇ ನಾವು ನಮ್ಮ ನೆಕ್ಕೊಂದೆ ಕೆರೆ ಅಭಿವೃದ್ಧಿಗೆ 35 ಕೋಟಿದು ಯೋಜನೆ ಫೈನಲ್ ಅಪ್ರೂವಲ್ಗೆ ಹೋಗಿದೆ. ಕನಪಲ್ಲಿದು ಆಗಿತ್ತು, ಸ್ವಲ್ಪ ಇನ್ನೂ ಪೆಂಡಿಂಗ್ ಇದೆ, ಇನ್ನೂ ಪೂರ್ತಿ ಅನುದಾನ ಲಭ್ಯ ಆಗಿಲ್ಲ. ಇವತ್ತು ಬೇರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ರಸ್ತೆಗಳಿಗೆ ಹಣ ಹಾಕ್ಸಿದ್ದೀನಿ, ತಮಗೆಲ್ಲ ಗೊತ್ತಿದೆ. ಅದು ಕೂಡ ಈಗ ಕೆಲವು ಕಾಮಗಾರಿ ಸ್ಟಾರ್ಟ್ ಆಗಿದೆ. ಇನ್ನು ಸದ್ಯದಲ್ಲೇ ಕೆಲವು ಕಾಮಗಾರಿಗೆ ಪೂಜೆ ಮಾಡ್ತೀವಿ ನಾ ಒಂದು ವಾರದಲ್ಲಿ. ಇನ್ನು ಕೆಲವು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳು, ಚೇಳೂರು ರಸ್ತೆ ಇರ್ಬೋದು, ಬಾಗೇಪಲ್ಲಿ ರಸ್ತೆ ಇರ್ಬೋದು, ಟೆಂಡರ್ಗಳು ಫೈನಲ್ ಆಗ್ತಾಯಿದೆ. ಫೈನಲ್ ಆದಮೇಲೆ ಅದನ್ನು ಪ್ರಾರಂಭ ಮಾಡ್ತೀವಿ. ಒಂದೊಂದು ಹೋಬಳಿಗೆ 5-5 ಕೋಟಿ ಕೊಟ್ಟಿದ್ವಿ, ಅದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದನ್ನು ಕೂಡ 25 ಕೋಟಿ ಇದು ಕೂಡ ಸದ್ಯದಲ್ಲಿ ಅದನ್ನು 1-2 ತಿಂಗಳಲ್ಲಿ ಕಾಮಗಾರಿನ ಸ್ಟಾರ್ಟ್ ಮಾಡ್ತೀವಿ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವೆಲ್ಲದರ ಜೊತೆಗೆ ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ಒಂದು ದೊಡ್ಡ ಯೋಜನೆಯನ್ನು 28 ಕಿಲೋಮೀಟರ್ ಕುಶಾವತಿ ಏನು ನದಿ ಹರಿತದೆ 28 ಕಿಲೋಮೀಟ್ರು, ಆ 28 ಕಿಲೋಮೀಟ್ರಲ್ಲಿ ನಾವು ಸಂಪೂರ್ಣವಾಗಿ ಆ ನದಿಯ ಹೂಳನ್ನು ತೆಗೆಸ್ತಕ್ಕಂಥದ್ರ ಜೊತೆಗೆ ಎಲ್ಲೆಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚೆಕ್ ಡ್ಯಾಮ್ಗಳು ಹಾಕ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಹಾಕ್ಸುವಂಥದ್ದು ಒಂದು ಯೋಜನೆ ತಯಾರು ಮಾಡ್ತಾಯಿದ್ವಿ. ಅದರ ಜೊತೆಯಲ್ಲಿ ಸುಮಾರು 15-20 ಕೆರೆಗಳಿಗೆ ಮುಂಗಾನಹಳ್ಳಿ ಹೋಬಳಿಯಲ್ಲಿ ನೀರು ಕೊಡುವಂಥದ್ದಕ್ಕೂ ಅದರಲ್ಲಿ ಸೇರಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಅದಾದಮೇಲೆ ಪಾಪಾಗ್ನಿ ನದಿಗೆ ಮಾಡ್ತಕ್ಕಂಥ ಆಲೋಚನೆ ಇದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ,
2015ರಲ್ಲಿ 2021ರಲ್ಲಿ ಬಿದ್ದಂಥ ಮಳೆ ಪ್ರಮಾಣ ನೋಡಿದಾಗ ಬಹುಶಃ ನಾವು ಇದನ್ನು ಏನು ನಾನು ಕನಸ್ಕೊಂಡಿದ್ದೇನೆ ಅದನ್ನು ಪೂರ್ಣ ಮಾಡಿದ್ರೆ 3 ವರ್ಷ ನಮಗೆ ಯಾವುದೇ ರೀತಿ ನೀರಿಗೆ ರೈತರಿಗೆ ಆ ಭಾಗದಲ್ಲಿ ಸಮಸ್ಯೆ ಆಗದ ರೀತಿಯಲ್ಲಿ ನಮಗೆ ನೀರು ಶೇಖರಣೆ ಆಗ್ತಕ್ಕಂಥ ಅವಕಾಶ ಇದೆ. ಸಂಪೂರ್ಣವಾಗಿ ಆ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಆಗ್ತದೆ. ನಾವು HN ವ್ಯಾಲಿ KC ವ್ಯಾಲಿ ಮೇಲೆ ಅವಲಂಬಿತವಾಗಿರುವಂಥ ಅವಶ್ಯಕತೆ ಬರೋದಿಲ್ಲ. ಕುಡಿಯೋ ನೀರಿನ ಬೋರ್ವೆಲ್ಗಳು ವೃದ್ಧಿ ಆಗ್ತವೆ. ಇವೆಲ್ಲ ಒಂದಕ್ಕೊಂದು ರೈತರ ಬೋರ್ವೆಲ್ ಪ್ರತಿಯೊಂದರ ಮೇಲೂ ಪರಿಣಾಮ ಆಗುತ್ತೆ. ಇವೆಲ್ಲವನ್ನು ನಾವು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ರೀತಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಹಲವಾರು ಅದೇ ಯೋಜನೆಯಲ್ಲಿ ಮತ್ತೊಂದು ನಮ್ಮ ಭಕ್ತರಳ್ಳಿ ಅರಸಿನಕೆರೆಗೂ ಸುಮಾರು 35-40 ಕೋಟಿಯಲ್ಲಿ ಹೆಚ್ಚುವರಿ ನೀರಿನ ಸಾಮರ್ಥ್ಯ ಮಾಡೋದಕ್ಕೆ, ಮುಂದ್ಗಡೆ ಕೆರೆಯನ್ನು ದೊಡ್ಡದು ಮಾಡೋದಕ್ಕೆ ಹೊಸದಾಗಿ ಬಂಡ್ ಕಟ್ಟಿ ಮಾಡುವಂಥದ್ದಕ್ಕೂ ಆ ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ನು ಎಲ್ಲ ರೆಡಿ ಇದೆ, ನಾವು ಇನ್ನೂ ಮಂಜೂರಾತಿ ಸಿಕ್ಕಿಲ್ಲ. ಮಂಜಣ್ಣ